ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ನಾನು ಸಹ ಚೆನ್ನಾಗಿದ್ದೀನಿ. ಡಯಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಯಾರೆಲ್ಲ ವೆಯ್ಟ್ ಕಮ್ಮಿ ಆಗಬೇಕನ್ನೋರು ನನ್ನ ಜೊತೆ ನೀವು ಜಾಯ್ನ್ ಆಗ್ಬೋದು. ಸೊ ಇವತ್ತು ನೈಟು ಸಿಂಪಲ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ಗೆ ಒಂದು ಸಿಂಪಲ್ ಡಿನ್ನರ್ ರೋಟೀನನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಎಗ್ ಓಟ್ಸ್ ಪಡ್ಡು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಬೇಡ ಅಂದವ್ರು ನೀವು ಆಮ್ಲೆಟ್ ಥರನೂ ಮಾಡ್ಕೊಳ್ಬೋದು. ಇವತ್ತು ನಾನು ಸಿಂಪಲ್ಲಾಗಿ ನೈಟ್ ಡಿನ್ನರ್ ಏನಾದರೂ ಇರಲಿ ಅಂದ್ಬಿಟ್ಟು ಓಟ್ಸನ್ನು ಬಳಸಿ ಮಾಡ್ಕೊಳ್ತಾ ಇದ್ದೀನಿ. 5 ಮೊಟ್ಟೆಗೆ 1 ಟೀ ಸ್ಪೂನು ಓಟ್ಸು, ಪ್ಲೈನ್ ಓಟ್ಸ್ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಒಂದು 4-5 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು, ಹಾಗೆಯೇ ಸ್ವಲ್ಪ ಹಸಿಮೆಣಸೆಕಾಯಿ, ಏನಂತಾರೆ ಕೊತ್ತಂಬರಿ ಸೊಪ್ಪು, 1-2 ಚಿಟಿಕೆ ಗರಂ ಮಸಾಲೆ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಬೇಡದೇ ಇದ್ದರೆ ಸ್ಕಿಪ್ ಮಾಡ್ಬೋದು. ಮಕ್ಕಳಿಗೂ ಸಹ ಕೊಡ್ಬೋದು, ತುಂಬಾ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಕೊಡೋದಾದರೆ ಹಸಿಮೆಣಸೆಕಾಯಿ ಸ್ಕಿಪ್ ಮಾಡಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ 1-2 ಸೆಕೆಂಡ್ ಹಾಗೆ ಬಿಡೋಣ. ಯಾಕಂದರೆ ಓಟ್ಸ್ ಹಾಕಿರ್ತೀವಲ್ವ, ಅದು ಸ್ವಲ್ಪ ಚೆನ್ನಾಗಿ ನೆಂದರೆ ಮಧ್ಯ ಸಾಫ್ಟಾಗಿರುತ್ತೆ. ಪಡ್ಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ಡಯಟ್ ಮಾಡೋರು ಏನು ಯಾವಾಗಲೂ ಎಗ್ ತಿನ್ನಬೇಕಾ, ಓಟ್ಸ್ ತಿನ್ನಬೇಕಾ, ಆ ರೀತಿ ಏನಿಲ್ಲ. ಬಟ್ ನನಗೆ ಇವತ್ತು ಇಷ್ಟ ಆಯಿತು. ಮತ್ತು ಶ್ರಾವಣ ಶನಿವಾರ ಇನ್ನು ನಾವು ಅಮಾವಾಸ್ಯೆ ಬಂದರೆ ನಾನ್ ವೆಜ್ಜು ಮೊಟ್ಟೆ ಏನೂ ತಿನ್ನೋದಿಲ್ಲ. ಇವತ್ತು ಲಾಸ್ಟ್ ಡೇ ಹೋಗಲಿ, ಹಾಗೆ ನೈಟಲ್ಲಿ ಪಡ್ಡು ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಮಧ್ಯಾಹ್ನ ನಾನ್ ವೆಜ್ ಮಾಡಿದ್ದೆ, ಅದರಿಂದ ಆಮೇಲೆ ನಮಗೆ ಲೈಟಾಗೂ ಇರುತ್ತೆ ನೈಟಲ್ಲಿ ತಿನ್ನಬೇಕಾದ್ರೆ. ಹಾಗೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಟಿದ್ದೀನಿ ನೆನೀಲಿ. ನಾವು ಡಯಟ್ ಮಾಡೋವಾಗ ಸಬ್ಜಾ ಸೀಡ್ಸ್ ನೀರು ಮತ್ತು ಜೀರಿಗೆ ನೀರು ಅವೆಲ್ಲ ಕುಡಿಯೋದ್ರಿಂದ ನಮಗೆ ಬೇಗ ತೂಕ ಕಮ್ಮಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. 1 ಬೈ 1 ನಾನು ವೀಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಮಾಮೂಲಿ ಪಡ್ಡು ತವಾದಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ನೆಂದಿರೋ ಅಂತಹ ಮೊಟ್ಟೆ ಮತ್ತು ಓಟ್ಸ್ ಮಿಶ್ರಣವನ್ನು ಹಾಕಿಬಿಟ್ಟು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಯಾಕಂದರೆ ಅದು ಸುಲಭವಾಗಿ ಬರಬೇಕಲ್ಲ ಬೆಂದರೆ ಪಡ್ಡು, ಆದ್ದರಿಂದ ಸ್ವಲ್ಪ ಎಣ್ಣೆ ಹಾಕಲೇಬೇಕಾಗುತ್ತೆ. ಬೆಂದಮೇಲೆ ನೋಡಿ ನಮಗೆ ಗೊತ್ತಾಗುತ್ತೆ ಬೇಯೋದು. ನೋಡಿ ಈ ರೀತಿ ಪೂರ್ತಿ ಮೇಲೆ ಡ್ರೈ ಆಗುತ್ತೆ. ಆವಾಗ ಇನ್ನೊಂದು ಸೈಡ್ ನಾವು ಮಾಡಿ 2 ಸೈಡಲ್ಲಿ ಬೇಯಿಸ್ಕೊಂಡ್ರೆ ಬಿಸಿಯಾಗಿರೋಂತಹ ಎಗ್ ಓಟ್ಸ್ ಪಡ್ಡು ರೆಡಿಯಾಗುತ್ತೆ. ಇದೇ ರೀತಿ ನೀವು ಆಮ್ಲೆಟ್ ಸಹ ಹಾಕ್ಕೊಳ್ಬೋದು. ನಮಗೆ ಪಡ್ಡು ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಹೆಂಚ್ ಮೇಲೆ ಮಾಮೂಲಿ ಎಗ್ ಆಮ್ಲೆಟ್ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡ್ಕೊಳ್ಬೋದು. ಸಂಜೆ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆ ಅಷ್ಟೊತ್ತಿಗೆ ನಾವು ನೈಟ್ ಡಿನ್ನರನ್ನು ಮುಗಿಸ್ಕೊಬೇಕಾಗುತ್ತೆ. ಪ್ರತಿಯೊಂದನ್ನು ನಾವು ಫಾಲೋಅಪ್ ಮಾಡಿದ್ರೇ ಬೇಗ ಸಣ್ಣ ಆಗೋದು. ಆಲ್ರೆಡಿ ನಾನು 82 kg ಇದ್ದೀನಿ. ನಿಮಗೆ ವೆಯ್ಟ್ ಮಿಷಿನಲ್ಲಿ ವೆಯ್ಟ್ ಮಾಡಿ ತೋರಿಸ್ತೀನಿ ಒಂದು ಸಾರಿ. 82 ಇದ್ದೀನಿ. ನೋಡೋಣ, ಸ್ಟಾರ್ಟ್ ಮಾಡಿದ್ದೀನಿ. ಯಾವ ರೀತಿ ಸಣ್ಣ ಹಾಕ್ತೀನಿ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆಯೇ ಇದೊಂದೇ ಅಂತಲ್ಲ, ನೈಟಲ್ಲಿ ನಾನು ಊಟದ ಕೆಲಸ ಮುಗಿದ ಮೇಲೆ ಕಿಚನ್ ಕ್ಲೀನಿಂಗ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಟೈಮ್ ಎದ್ದು ನಾವು ಫ್ರೆಶ್ಶಾಗಿ ಕೆಲಸ ಮಾಡೋಕ್ಕೂ ಆಗೋಲ್ಲ. ಬೇಗ ಅಡುಗೆ ಕೆಲಸಗಳು ಮುಗಿಯಲ್ಲ, ಒಂಥರ ಮೂಡಪ್ ಆಗಿಬಿಡುತ್ತೆ. ಅದರಿಂದ ಒಂದು 10 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆನೇ ಊಟ ಆದಮೇಲೆ ದಯವಿಟ್ಟು ಟೈಮ್ ಕೊಟ್ಟು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಡಿ. ನೀಟಾಗೂ ಇರುತ್ತೆ. ಬೆಳಗ್ಗೆ ಒಂದು ಪಾಸಿಟಿವ್ ಆಗಿರುತ್ತೆ. ಹಂಗೂ ಬೆಳಗ್ಗೆ ನಾವು ಒಂದು ಅರ್ಧ ಗಂಟೆ ಲೇಟಾಗಿ ಎದ್ರೂ ಬೆಳಗಿನ ಕೆಲಸಗಳು ಬೇಗ ಮುಗಿಸ್ಕೊಳ್ಬೋದು. ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಮತ್ತೆ ನಾವು ಎದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ 1 ಅವರ್ ತೊಗೊಂಬಿಡುತ್ತೆ. 1 ಅವರ್ ಬೆಳಗ್ಗೆ ನಮಗೆ ಎಷ್ಟು ಅತ್ಯಮೂಲ್ಯವಾಗಿದೆ ಟೈಮು ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ. ಮಕ್ಕಳು ಸ್ಕೂಲ್ಗೆ ಹೋಗೋರು, ಇಲ್ಲಾಂದರೆ ಹೆಣ್ಮಕ್ಳು ಆಫೀಸ್ಗೆ ಹೋಗೋರು ಎಲ್ಲ ಪ್ರತಿಯೊಬ್ಬರು ದುಡಿಲೇಬೇಕಲ್ವಾ. ಇರುತ್ತೆ ಟೈಮ್ ಅನ್ನೋದು ಎಲ್ಲರಿಗೂ ಮುಖ್ಯ. ಅದರಿಂದ ನೀವು ಸ್ವಲ್ಪ ನೈಟಲ್ಲಿ ಆದಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ತಿಂಡಿ ಏನು ಮಾಡಬೇಕು, ಬೆಳಗ್ಗೆ ಸಾಂಬಾರು ಏನು ಮಾಡಬೇಕು, ಮತ್ತು ಕಿಚನ್ ಕ್ಲೀನಿಂಗ್ ರೋಟೀನು ಇವೆಲ್ಲ ಮುಗಿಸ್ಕೊಂಡ್ರೆ ಬೆಳಗ್ಗೆ ನಾವು ಆರಾಮವಾಗಿ ಕೆಲಸ ಮುಗಿಸ್ಕೊಬೋದು. ಯಾವುದೇ ಟೆನ್ಷನ್ ಇಲ್ದಿರ ಬೇಗ ಕೆಲಸ ಮುಗಿದೋಗುತ್ತೆ. ನೋಡಿ, ಈಗ ಅಡುಗೆ ಮನೆ ಕ್ಲೀನ್ ಆಯಿತು. ಇಷ್ಟೆಲ್ಲ ಕೆಲಸಗಳು ನಮ್ಮ ಮನೇಲಿ 8:30 ಒಳಗೆ ನಾನು ಮುಗಿಸ್ಕೊಂಬಿಡ್ತೀನಿ. ಆಮೇಲೆ ಸ್ವಲ್ಪ ನಮಗೂ ಫ್ರೀ ಅನ್ನೋದು ಬೇಕಲ್ವ. ಸೀರಿಯಲ್ ನೋಡು, ಇಲ್ಲ ಒಂದು ವೀಡಿಯೋ ಎಡಿಟ್ ಮಾಡು, ಸ್ವಲ್ಪ ಹಾಗೆ ಸುಸ್ತಾಗಿದ್ದರೆ ಕೂತ್ಕೋ. ನಮಗೆ ಅಂತ 1 ಅವರ್ ನಾವು ಟೈಮ್ ಇಟ್ಕೋಬೇಕು ಯಾವಾಗಲೂ ಅಷ್ಟೇ.
ದುಡಿಯೋದು ಮನೆ ಅಂತಲೇ ಇದ್ದರೆ ನಮ್ಮ ಕಡೆ ನಾವು ಗಮನ ಕೊಟ್ಕೋಬೇಕು. ನಾವು ಹೆಣ್ಮಕ್ಳು ಒಂದು ಸ್ಟ್ರಾಂಗ್ ಆಗಿದ್ದರೆ ಮನೆಯಲ್ಲಿ ಒಂದು ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳನ್ನು. ನಮ್ಮ ಆರೋಗ್ಯ ಕರೆಕ್ಟಾಗಿದ್ದರೆ ಮನೆಗಿರೋರ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೋದಲ್ವ. ಸೊ ಓಕೆ ಫ್ರೆಂಡ್ಸ್, ಈಗ ನೈಟ್ ಕೆಲಸ ನಂದು ಮುಗೀತು. ಹಾಗೆಯೇ ನೈಟಲ್ಲಿ ಸ್ವಲ್ಪ ಏನಾದರೂ ಎತ್ತಿಡೋದು, ಫ್ರಿಜ್ಜಲ್ಲಿ ಇಡೋದು, ಮತ್ತು ಏನಾದರೂ ತೆಗೆದಿಡೋದು, ಆ ಥರ ಕೆಲಸಗಳ್ನೂ ಅಷ್ಟೇ ನಾನು ನೈಟಲ್ಲೇ ಮುಗಿಸ್ಕೊಬಿಡ್ತೀನಿ. ಹೆಸರು ಕಾಳನ್ನು ಮೊಳಕೆ ಕಟ್ಟಿಟ್ಟಿದ್ದೆ, ಇನ್ನು ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೊಳಕೆ ಹೆಸರು ಕಾಳುಗಳಂತೂ ಇದ್ದೇ ಇರಬೇಕು, ಪ್ರೋಟೀನ್ ಅಲ್ವಾ. ಮೊಳಕೆ ಹೆಸರು ಕಾಳುಗಳು ಇದನ್ನೆಲ್ಲ ತಿಂದರೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಬ್ಬಿಣದ ಬಾಣಲಿಗಳನ್ನು ನೋಡಿ ನಾವು ಡೈಲಿ ಯಾವಾಗಲೂ ತೊಳಿಬಾರ್ದು. ತೊಳಿತಾ ಇದ್ದರೆ ರಸ್ಟ್ ಹಿಡಿದ್ಬಿಡುತ್ತೆ. ಈಗೇನಾದರೂ ಬೋಂಡ ಬಜ್ಜಿ ಕರೆದಿರ್ತೀವಿ, ಇಲ್ಲ ಒಗ್ಗರಣೆ ಹಾಕಿರ್ತೀವಿ, ಆ ಟೈಮಲ್ಲೆಲ್ಲ ಯಾವಾಗಲೂ ಉಜ್ಜಲಿಕ್ಕೆ ಹೋಗಬಾರ್ದು. ಒಂದು ಟಿಶ್ಯೂ ಪೇಪರು ಇಲ್ಲ ಅಂದರೆ ಒಂದು ನ್ಯೂಸ್ ಪೇಪರ್ ಯಾವುದಾದ್ರೂ ಇದ್ದರೆ ಆ ಎಣ್ಣೆಯಲ್ಲೇ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಒರೆಸಿಟ್ಬಿಡ್ರಿ. ಇಲ್ಲ ಏನಾದರೂ ಅಡುಗೆ ಮಾಡಿದಾಗ ತೊಳಿಲೇಬೇಕಲ್ವ, ಆವಾಗ ಅಡುಗೆ ಮಾಡಿರೋದನ್ನ ಬಟ್ಟೆಯಲ್ಲಿ ಒರೆಸಿ ಇಡೋಕ್ಕಾಗಲ್ಲ, ಇಲ್ಲ ಪೇಪರಲ್ಲಿ ಒರೆಸೋಕ್ಕಾಗಲ್ಲ. ತೊಳೆದಿದ್ದ ತಕ್ಷಣವೇ ಒಂದು 2 ಡ್ರಾಪ್ ಎಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ, ರಸ್ಟ್ ಹಿಡಿಯಲ್ಲ. ನಮಗೆ ಕಬ್ಬಿಣದ ಬಾಣಲಿಗಳಲ್ಲಿ ಅಡುಗೆ ಮಾಡ್ತೀವಿ ಅಂದರೆ ನಮ್ಗೆ ತುಂಬಾ ಐರನ್ ಕಂಟೆಂಟ್ ಸಿಗುತ್ತೆ. ಸೊ ಹಳೆಯದನ್ನೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ಸಬ್ಜಾ ಸೀಡ್ಸ್ ನೆನೆಸಿದ್ನಲ್ವ, ಅದನ್ನು ಸಹ ನೈಟಲ್ಲಿ ಕುಡಿಯೋಣ ಅಂತ ಹೇಳಿ ನೆಂದಿದೆ. ಸೊ ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಇವತ್ತಿನ ವಿಡಿಯೋ ಇದಾಗಿದೆ. ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದ.